ನಮಸ್ಕಾರ. ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ. ನಾನು ಪಂಡಿತನಲ್ಲ. ನನಗೆ ತಿಳಿದ ಕೆಲ ವಿಚಾರ ಎಲ್ಲರಿಗೂ ಈ ವಾಟ್ಸಪ್ ಫೇಸ್ಬುಕ್ಗಳ ಮುಖಾಂತರ ಹಂಚುವ ಉದ್ದೇಶ ಅಷ್ಟೇ. ನನ್ನ ವಿಚಾರಗಳಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಗಾಯತ್ರಿ ಮಹತ್ವ ಒಂದು ವಿಚಾರ. ಗಾಯತ್ರಿ ಮಂತ್ರದ ಮಹತ್ವ ಹಾಗೂ ಅದರಿಂದಾಗುವ ಶಾರೀರಿಕ, ಮಾನಸಿಕ, ಬೌದ್ಧಿಕ ಲಾಭಗಳ ಕುರಿತು ನಾವು ತಿಳಿದುಕೊಂಡು ನಂತರ ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ ಧಾರ್ಮಿಕ, ವೈಜ್ಞಾನಿಕ ಮಹತ್ವ ತಿಳಿ ಹೇಳಿದಲ್ಲಿ ಹೆಚ್ಚು ಜನರು ಅದನ್ನು ಅನುಸರಿಸುವ ಲಾಭ ಪಡೆಯಬಹುದು. ನಾವು ಕೇವಲ ಸಂಧ್ಯಾ ವಂದನೆ, ಗಾಯತ್ರಿ ರೂಢಿ ವಿಧಾನದಲ್ಲಿ ಮಕ್ಕಳಿಗೆ ಪಾಪ ಪುಣ್ಯಗಳ ಆಶೆ ಭಯದಿಂದ ಅನುಸರಣೆ ಮಾಡಿದೆ. ವೈಜ್ಞಾನಿಕ ಮನೋಭಾವನೆ ಮತ್ತು ನಮ್ಮ ಧರ್ಮ, ನಮ್ಮ ಪೂರ್ವಜರು, ಋಷಿ ಮುನಿಗಳು ನಡೆದು ಬಂದ ದಾರಿ ತಿಳಿಸಿದಲ್ಲಿ ಹೆಚ್ಚು ಲಾಭವಾದೀತು. ಗಾಯತ್ರಿ ಮಂತ್ರ ತ್ರೇತಾಯುಗದಲ್ಲಿ ಋಗ್ವೇದದಿಂದ ಬಂದು ವಿಶ್ವಾಮಿತ್ರ ತನ್ನ ತಪಬಲದಿಂದ ಲೋಕ ಕಲ್ಯಾಣಕ್ಕಾಗಿ ಕೊಟ್ಟ ಮಹಾಮಂತ್ರ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಇದರಲ್ಲಿ 24 ಅಕ್ಷರಗಳಿದ್ದು, ವಾಲ್ಮೀಕಿ ಬರೆದ ರಾಮಾಯಣದಲ್ಲಿ 24 ಸಹಸ್ರ ಶ್ಲೋಕಗಳಿದ್ದು, ಪ್ರತಿ ಸಹಸ್ರ ಶ್ಲೋಕದ ಮೊದಲನೆಯ ಅಕ್ಷರ ಒಂದೊಂದು 24 ಜೋಡಿಸಿದಾಗ ಗಾಯತ್ರಿ ಮಂತ್ರ ಆಗುತ್ತದೆಯಂತೆ. ಬಹಳ ವಿಚಿತ್ರವಾಗಿದೆ. ಇದರರ್ಥ, ಹೇ ಭಗವಂತ, ಜಗದ್ರಕ್ಷಕ, ನನಗೆ ಒಳ್ಳೆಯ ಬುದ್ಧಿ ಪ್ರಚೋದನೆ ಮಾಡು, ಸನ್ಮಾರ್ಗ ತೋರಿಸು, ಬೆಳಗಿನತ್ತ ನಡೆಸು ಎಂಬ ಪ್ರಾರ್ಥನೆ. ಸೂರ್ಯ ಬುದ್ಧಿಯ ಅಧಿದೇವತೆ, ಕಾರಣ ಆತನಿಗೆ ಅರ್ಘ್ಯ ಪ್ರದಾನ ಮಾಡಿ ಸದ್ಬುದ್ಧಿ ಪ್ರಚೋದನೆ ಎಂದು ಪ್ರಾರ್ಥಿಸುತ್ತೇವೆ. ವೈಜ್ಞಾನಿಕವಾಗಿ ಮನುಷ್ಯ, ಸೂರ್ಯಚಂದ್ರ, ಸಮುದ್ರ ಈ ಮೂವರಲ್ಲಿ ಸೋಡಿಯಂ ಕ್ಲೋರೈಡ್ ಲಿಂಕ್ ಇದೆಯಂತೆ. ಉಪ್ಪಿನ ಪ್ರಭಾವ. ಮನುಷ್ಯನ ಶರೀರದಲ್ಲಿ ಉಪ್ಪಿನ ಅಂಶವಿರುತ್ತದೆ. ನೀವು ಸಾಯಂಕಾಲದವರೆಗೆ ಸಿಹಿ ಪಾನೀಯ ಕುಡಿದರೂ ನಿಮ್ಮ ಮೂತ್ರದಲ್ಲಿ ಉಪ್ಪಿನ ಅಂಶವೇ ಬರುತ್ತದೆ. ಕಣ್ಣೀರು, ಬೆವರು ಎಲ್ಲ ಉಪ್ಪಿನ ಅಂಶದಿಂದ ಕೂಡಿರುತ್ತದೆ. ಸೂರ್ಯಚಂದ್ರರ ಗ್ರಹಗಳಲ್ಲಿ ಕೂಡ ಉಪ್ಪಿನ ಅಂಶವಿರುತ್ತದೆಯಂತೆ. ಸಮುದ್ರದಲ್ಲಿ ಕೂಡ ಉಪ್ಪು. ನೀವು ಆಲೋಚಿಸಿ ನೋಡಿ, ಹುಣ್ಣಿಮೆಯ ಬೆಳದಿಂಗಳಿನಲ್ಲಿ ಮನೆಯ ಅಂಗಳಲ್ಲಿ ಮನುಷ್ಯ ಚಾಪೆಯ ಮೇಲೆ ಶಾಂತವಾಗಿ ಕುಳಿತು ಆಕಾಶದ ಕಡೆ ಪೂರ್ಣಚಂದ್ರ ನೋಡಿದಾಗ ತಾನಾಗಿ ಹಾಡಾಡಲು ಪ್ರಾರಂಭಿಸುತ್ತಾನೆ. ಆ ಚಂದ್ರನ ಪ್ರಭಾವ ನಮ್ಮ ಮನಸ್ಸಿನ ಮೇಲಾಗುತ್ತದೆ. ಅಮಾವಾಸ್ಯೆಯ ದಿನ ಮನುಷ್ಯ ಭಯದಿಂದ ಕೂಡಿರುತ್ತಾನೆ. ಕೆಲ ಜನರು ಅಮಾವಾಸ್ಯೆಯ ದಿನ ತಮಗೆ ತಿಳಿಯದೇ ಎಲ್ಲೋ ಹೋಗಿಬಿಡುತ್ತಾರೆ. 3-4 ದಿನಗಳ ನಂತರ ಮತ್ತೆ ತಿರುಗಿ ಬರುತ್ತಾರೆ. ಮನಸ್ಸಿನ ಮೇಲೆ ಅಮಾವಾಸ್ಯೆಯ ಪ್ರಭಾವ ಕೂಡ ಹೀಗೆ ಇರುತ್ತದೆ. ಹುಣ್ಣಿಮೆ ದಿನ ಸಮುದ್ರ ಶಾಂತವಾಗಿದ್ದು ನೀರು ಒಳಗಡೆ ಹೋಗುತ್ತದೆ. ಅದೇ ಅಮಾವಾಸ್ಯೆ ಸಮುದ್ರ ಗರ್ಜಿಸುತ್ತಾ ಮುಂದಕ್ಕೆ ಬರುತ್ತದೆ. ಸಮುದ್ರದಲ್ಲಿಯೇ ಈ ಬದಲಾವಣೆ, ಮನುಷ್ಯನಲ್ಲಿಯ ಬದಲಾವಣೆ ಸೂರ್ಯಚಂದ್ರ ಗ್ರಹಗಳಿಂದ ಎಂದು ವಿಜ್ಞಾನ ಹೇಳುತ್ತದೆ. ಅದಕ್ಕೆ ನಮ್ಮ ಪೂರ್ವಜರು ಗಾಯತ್ರಿ ಮಂತ್ರ, ಸೂರ್ಯನಿಗೆ ಅರ್ಘ್ಯ ಪ್ರದಾನ, ಒಳ್ಳೆಯ ಬುದ್ಧಿ ಪ್ರಚೋದನೆಗಾಗಿ ಪ್ರಾರ್ಥನೆ ಇವೆಲ್ಲ ಕೂಡ ಧಾರ್ಮಿಕ ಜೊತೆ ವೈಜ್ಞಾನಿಕವಾಗಿ ಕೂಡ ಇವೆ. ನಮ್ಮ ಸಂಧ್ಯಾ ವಂದನೆ ಬಹಳ ವೈಜ್ಞಾನಿಕವಾಗಿದ್ದದ್ದು. ಹಿಂದೆ ಗಾಯತ್ರಿ ಎಲ್ಲ ಸಮಾಜದ ಜನರು, ಹೆಣ್ಣು ಮಕ್ಕಳು ಕೂಡ ಗಾಯತ್ರಿ ಉಚ್ಚಾರ ಮಾಡುತ್ತಿದ್ದರಂತೆ. ಕಾಲಾಂತರ ರೂಢಿ ಜನ ಇದನ್ನು ಸಂಕುಚಿತವಾಗಿ ಮಾಡಿ ಕೇವಲ ಬ್ರಾಹ್ಮಣರೇ ಅನ್ನಬೇಕು, ಉಪನಯನದ ನಂತರವೇ ಅನ್ನಬೇಕು, ಹೆಣ್ಣು ಮಕ್ಕಳು ಸರ್ವಥಾ ಅನ್ನಬಾರದು, ಹೀಗೆಲ್ಲ ನಿಬಂಧನೆಗಳು ತಂದರು. ಒಂದು ವಿಚಾರದ ಪ್ರಕಾರ ಗಾಯತ್ರಿ ಪ್ರಾರಂಭದಲ್ಲಿ ಬರುವ ಓಂ ಉಚ್ಚಾರ ನಾಭಿಯಿಂದ ಬರುತ್ತಿದ್ದ ಕಾರಣ ಗರ್ಭವತಿ ಸ್ತ್ರೀಯರಿಗೆ ಇದು ಶಾರೀರಿಕ ಆರೋಗ್ಯ ತೊಂದರೆಯಾಗಬಹುದೆಂದು ಹೆಣ್ಣು ಮಕ್ಕಳಿಗೆ ಅನ್ನಲು ಅನುಮತಿ ನಿರಾಕರಿಸಿದರೆಂದು ಕೆಲವರ ಅಭಿಪ್ರಾಯ. ಇದರಿಂದ ಸಕಲ ಮಾನವರು ಲಾಭ ಪಡೆಯಬೇಕು, ಎಲ್ಲರೂ ಅನ್ನಬೇಕೆಂಬುದು ಬಹಳ ಪಂಡಿತರ, ಜ್ಞಾನಿಗಳ ಅಭಿಪ್ರಾಯ. ಈಗ ಅನುರಾಧ ಪೊಡ್ವಾಳ್ ಒಬ್ಬ ಮಹಿಳೆ ಗಾಯತ್ರಿ ಶುಶ್ರಾವವಾಗಿ ಹಾಡುತ್ತಾಳೆ. ರೂಢಿ ಜನರು ಏನಾದರೂ ಗುಣಗಲಿ ಆಕೆ ಕೇಳೋದಿಲ್ಲ. ಒಮ್ಮೆ ರಾಮಾನುಜಾಚಾರ್ಯರು ಚಿಕ್ಕವರಿದ್ದಾಗ ಅವರ ಗುರುಗಳು
ಅವರಿಗೆ ಕಿವಿಯಲ್ಲಿ ಒಂದು ಮಂತ್ರ ಹೇಳಿ, ಇದು ನೀನು ದಿನಾ ಪಠಿಸು, ನಿನಗೆ ವಿಶೇಷ ಲಾಭವಾಗುತ್ತದೆ, ಇದು ಯಾರಿಗೂ ಹೇಳಬೇಡ. ಹೇಳಿದ ತಕ್ಷಣ ಅವರಿಗೆ ಇದರ ಲಾಭ ದ್ವಿಗುಣವಾಗಿ ನಿನಗೆ ಸಂಪೂರ್ಣ ಇದರಿಂದ ಲಾಭ ಹಾಳಾಗುತ್ತದೆ, ಎಚ್ಚರಿಕೆ ಎಂದರಂತೆ. ಮರುದಿನ ಚಿಕ್ಕ ರಾಮಾನುಜರು ಒಂದು ದೊಡ್ಡ ಬಂಡೆ ಕಲ್ಲೇರಿ ಆ ಗ್ರಾಮದ ಎಲ್ಲರನ್ನೂ ಕರೆದು ಅವರೆಲ್ಲರಿಗೂ ಕೇಳುವ ಹಾಗೆ ಈ ಮಂತ್ರ ಜೋರಾಗಿ ಪಠಿಸಿ ಎಲ್ಲರೂ ಹೇಳಿ ನಿಮಗೆ ಲಾಭವಾಗುತ್ತದೆ ಎಂದು ಹೇಳಿದರಂತೆ. ಸಂಜೆ ಗುರುಗಳು ರಾಮಾನುಜರನ್ನು ಕರೆದು, ನೀನೇಕೆ ಹೀಗೆ ಮಾಡಿದೆ, ನಿನ್ನ ಮಂತ್ರ ಶಕ್ತಿ ಹೋಯಿತಲ್ಲ ಎಂದಾಗ ರಾಮಾನುಜರು, ನನಗೆ ಲಾಭವಾಗದಿದ್ದರೂ ಪರವಾಗಿಲ್ಲ, ಸಕಲ ಮಾನವರಿಗೆ ಲಾಭವಾಯಿತಲ್ಲ, ಅದೇ ನನಗೆ ಸಂತೋಷ ಎಂದರಂತೆ. ಹೀಗಿದ್ದರು ನಮ್ಮ ರಾಮಾನುಜರು. ಅದೇ ರೀತಿ ಒಮ್ಮೆ ಹಜಾರಿ ಪ್ರಸಾದ್ ತ್ರಿವೇದಿ ಎಂಬ ಮಹಾಪಂಡಿತರು, ಸಾಹಿತ್ಯಕಾರರು ಕಾಶಿ ಗಂಗಾ ಸ್ನಾನ ಮಾಡಿ ಬರುತ್ತಿದ್ದಾಗ ಪಕ್ಕದ ಹೊಲದಲ್ಲಿ ಹಾವು ಕಡಿದು ಒಬ್ಬ ಹರಿಜನ ಮಹಿಳೆ ಒದ್ದಾಡುತ್ತಿದ್ದುದು ನೋಡಿ ಅವರು ಹತ್ತಿರ ಹೋಗಿ ಪರಿಸ್ಥಿತಿ ನೋಡಿ ತಮ್ಮ ಪವಿತ್ರ ಯಜ್ಞೋಪವೀತವನ್ನು ಹರಿದು ಆಕೆಯ ಕಾಲಿಗೆ ಬಿಗಿಯಾಗಿ ಕಟ್ಟಿ ಪಕ್ಕದಲ್ಲಿದ್ದ ಆಕೆಯ ಕುಡುಗೋಲಿನಿಂದ ಗಾಯ ದೊಡ್ಡದು ಮಾಡಿ ರಕ್ತ ಹರಿದು ಹೋಗುವ ಹಾಗೆ ಮಾಡಿದರಂತೆ. ನಂತರ ಅಲ್ಲಿ ನೆರೆದ ಬ್ರಾಹ್ಮಣ ಪಂಡಿತರು ತ್ರಿವೇದಿ ಅವರಿಗೆ, ನೀವು ಮಾಡಿದ್ದು ಮಹಾಪಾಪ, ಪವಿತ್ರ ಯಜ್ಞೋಪವೀತ ಹರಿಜನರ ಕಾಲಿಗೆ ಕಟ್ಟಿ ಮಹಾ ಅಪಚಾರ ಮಾಡಿದ್ದರೆಂದು ಬೈದರಂತೆ. ಆದರೆ ತ್ರಿವೇದಿಗಳು ಮುಗುಳು ನಗುತ್ತಾ ಈ ರೂಢಿ ಪಂಡಿತರಿಗೆ ಹೇಳಿದರಂತೆ, ನನ್ನ ಯಜ್ಞೋಪವೀತ ಬರೀ ಗಾಯತ್ರಿ ಜಪಕ್ಕಾಗಿ ಉಪಯೋಗವೆಂದು ಇಂದಿನವರೆಗೆ ನಾನು ತಿಳಿದಿದ್ದೆ. ಇಂದು ಒಬ್ಬರ ಪ್ರಾಣ ಉಳಿಸಲು ನನ್ನ ಯಜ್ಞೋಪವೀತ ಉಪಯೋಗ ಇದೆ ಎಂದು ನನಗೆ ಹೆಮ್ಮೆಯಾಗುತ್ತಿದೆ ಎಂದರಂತೆ. ಈ ಎಲ್ಲ ವಿಷಯಗಳು ನಮ್ಮ ಯುವ ಪೀಳಿಗೆಗೆ ಹೇಳಬೇಕು. ಕಳೆದ ಕೆಲ ದಿನಗಳ ಹಿಂದೆ ಹಿಂದಿ ಜಿ ನ್ಯೂಸ್ನಲ್ಲಿ ಸುಧೀರ್ ಚೌಧರಿ ಎಂಬ ನ್ಯೂಸ್ ರೀಡರ್ ಬಹಳ ಚೆನ್ನಾಗಿ ಗಾಯತ್ರಿ ಮಹತ್ವ ತಿಳಿಸಿಕೊಟ್ಟರು. ಏಮ್ಸ್ ವಿಜ್ಞಾನಿಗಳು 1998ರಿಂದ ಸತತ 5 ವರ್ಷ ಗಾಯತ್ರಿ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಆ ರಿಸರ್ಚ್ ಇನ್ನೂ ನಡೆದಿದೆ. 25 ಜನ ಯುವಕರಿಗೆ ಪ್ರತಿದಿನ ಕೆಲ ಸಮಯ ನಿಯಮಿತ ಗಾಯತ್ರಿ ಮಾಡಲು ಹೇಳಿ 25 ಜನರ ಗುಂಪಿಗೆ ಗಾಯತ್ರಿ ಮಾಡದೆ ಸುಮ್ಮನೆ ತಿರುಗಾಡಲು ಹೇಳಿ ಆ ಸಂಶೋಧನೆ ಒಳಪಡಿಸಲಾಯಿತು. ಸತತ ಗಾಯತ್ರಿ ಜಪ ಮಾಡಿದ ಜನರಲ್ಲಿ ಮೆದುಳಿನ ಮುಂಭಾಗದಲ್ಲಿ ಫ್ರೀ ಪ್ರೆಂಟಲ್ ಕಾರ್ಟೆಕ್ಸ್ ಭಾಗದಲ್ಲಿ ಈ ರಸಾಯನ ಉತ್ಪತ್ತಿಯಾಗಿ ಆನಂದ ಕೊಡುವ ಭಾಗ ಸಕ್ರಿಯವಾಗಿತ್ತಂತೆ. ಉಳಿದವರಲ್ಲಿ ಅದು ಕಾಣಲಿಲ್ಲ. ಇದು MRI ಡೇಟಾ ಅಭ್ಯಾಸದಿಂದ ತಿಳಿದು ಬಂದಿದೆ. ಇವರಲ್ಲಿ ಬೌದ್ಧಿಕ ಕ್ಷಮತೆ ಕೂಡ ಹೆಚ್ಚಿತ್ತಂತೆ ಗಾಯತ್ರಿ ಮಾಡಿದವರಲ್ಲಿ. ಉಳಿದವರಲ್ಲಿ ಆ ಬದಲಾವಣೆ ಇಲ್ಲ. ನೋಡಿ ಎಷ್ಟು ಅದಕ್ಕೆ ಮಹತ್ವವಿದೆ. ಅಮೇರಿಕ ಶಾಸ್ತ್ರವೇತ್ತ ಡಾಕ್ಟರ್ ಹೊವಾರ್ಡ್ ಸ್ಟೈನ್ ಝರಿಲ್ ಗಾಯತ್ರಿ ಮಂತ್ರ ಬೀಜಾಕ್ಷರ ಧ್ವನಿಗಳ ಬಗ್ಗೆ ತನ್ನ ಲ್ಯಾಬೊರೇಟರಿಯಲ್ಲಿ ಪರಿಶೋಧಿಸಲು ಆತ ಎಷ್ಟು ಉದ್ವೇಗಕ್ಕೆ ಗುರಿಯಾಗಿದ್ದಾನೆ ಎಂದರೆ, ಆತ ತಿಳಿಸಿದ ವಿವರಗಳೇನೆಂದರೆ, ಗಾಯತ್ರಿ ಮಂತ್ರ ಉಚ್ಚಾರಣೆ ಸಮಯದಲ್ಲಿ 1,10,000 ಧ್ವನಿ ತರಂಗಗಳು 1 ಸೆಕೆಂಡ್ನಲ್ಲಿ ಬಿಡುಗಡೆಯಾಗಿದ್ದು, ಜಗತ್ತಿನ ಬೇರಾವ ಶ್ಲೋಕಗಳಿಗೆ ಈ ಶಕ್ತಿ ಇಲ್ಲವೆಂದು ಹೇಳಿದ್ದಾರೆ. ಗಾಯತ್ರಿ ಮಂತ್ರ ಉಚ್ಚಾರ ಸಮಯದಲ್ಲಿ ಬೀಜಾಕ್ಷರ ವಿಸ್ಫೋಟಕ ಸಂಭವಿಸಿ ಆ ಮಂತ್ರ ಕೇಳಿದರೂ ಪಠಿಸಿದರೂ ಮಾನಸಿಕ ವಿಕಾಸ ಸಂಭವಿಸುತ್ತದೆ ಎಂದು ನಿರಂತರ ಪರಿಶೋಧನೆಯಿಂದ ತಿಳಿದು ಬಂದಿದೆ. ಈ ವಿಷಯವನ್ನು ಗ್ರಹಿಸಿದ ಅನೇಕ ದೇಶಗಳ ಜನರು ಗಾಯತ್ರಿ ಪಠಣ ಶ್ರವಣ ತಮ್ಮ ಜೀವನದ ಭಾಗವಾಗಿಕೊಂಡು ಸೂರ್ಯೋದಯದ ಸಮಯದಲ್ಲಿ ಇಂದಿಗೂ ಜಗತ್ತಿನ ಅನೇಕ ಕಡೆಗಳಲ್ಲಿ ಗಾಯತ್ರಿ ಮಂತ್ರ ಪಠಿಸುತ್ತಿದ್ದಾರೆ. ನಮ್ಮ ಎಲ್ಲ ಆಚರಣೆಗಳಿಗೆ ವೈಜ್ಞಾನಿಕ ಹಿನ್ನೆಲೆ ಇದೆ. ಇದನ್ನು ನಮ್ಮ ಯುವಕರಿಗೆ ತಿಳಿ ಹೇಳಬೇಕಾದದ್ದು ನಮ್ಮ ಕರ್ತವ್ಯ. ಇನ್ನೊಂದು ಉದಾಹರಣೆ, ಕಳೆದ ವರ್ಷ ಮೆಡಿಸಿನ್ನಲ್ಲಿ ಜಪಾನಿನ ಡಾಕ್ಟರ್ ಹ್ಯಾಂಜೋ ಮತ್ತು ಡಾಕ್ಟರ್ ಎಲಿಸನ್ ಇವರಿಗೆ ನೋಬೆಲ್ ಪಾರಿತೋಷಿಕ ಕೊಡಲಾಯಿತು. ಇವರು ಕ್ಯಾನ್ಸರ್ ಬಗ್ಗೆ ಸುಮಾರು ವರ್ಷ ಅಭ್ಯಾಸ ಪರಿಶೋಧನೆ ನಡೆಸಿ ಟಿ ಸೆಲ್ಸ್ಗಳ ಪತ್ತೆ ಹಚ್ಚಿ 1 ಟಿ ಸೆಲ್ 1000 ಕ್ಯಾನ್ಸರ್ ಸೆಲ್ಗಳನ್ನು ಕೊಲ್ಲುವ ಶಕ್ತಿ ಹೊಂದಿದೆ ಎಂದು ಶೋಧನೆ ಮಾಡಿದ್ದಾರೆ. ಈಗ ಕ್ಯಾನ್ಸರ್ಗೆ ಇರುವ ಔಷಧಗಳೆಂದರೆ, ಮೊದಲನೇದ್ದು ರೇಡಿಯೋಥೆರಪಿ, ಎರಡನೇದ್ದು ಕೆಮೊಥೆರಪಿ, ಮೂರನೇದ್ದು ಕ್ಯಾನ್ಸರ್ ಆದ ಭಾಗವನ್ನೇ ಆಪರೇಷನ್ ಮಾಡಿ ತೆಗೆದು ಹಾಕುವುದು. ಈ 3 ಮಾತ್ರ ಇವೆ. ಇವರುಗಳು ಇಮ್ಯುನೋಥೆರಪಿ ಬಗ್ಗೆ ಸಂಶೋಧನೆ ನಡೆಸಿ ಇಮ್ಯುನೋ ಸಿಸ್ಟಮ್ ಡೆವಲಪ್ ಮಾಡಿದಾಗ ರೋಗಿಯಲ್ಲಿ ಟಿ ಸೆಲ್ಸ್ ಉತ್ಪತ್ತಿಯಾಗಿ ಕ್ಯಾನ್ಸರ್ ಸೆಲ್ಗಳನ್ನು ಸಾಯಿಸುತ್ತವೆ. ಇವರ ಪ್ರಕಾರ ಮನುಷ್ಯ 15 ದಿನಕ್ಕೊಮ್ಮೆ ನಿರ್ಜಲ ಉಪವಾಸ ಮಾಡುವುದರಿಂದ
ಮನುಷ್ಯನ ರಕ್ತದಲ್ಲಿ ಟಿ ಸೆಲ್ಸ್ ಉತ್ಪತ್ತಿಯಾಗಿ ಶರೀರದಲ್ಲಿ ಇಮ್ಯುನೋ ಸಿಸ್ಟಮ್ ಬಲಪಟ್ಟು ಅನಾಯಾಸವಾಗಿ ಕ್ಯಾನ್ಸರ್ ಸೆಲ್ ಕೊಲ್ಲಬಹುದೆಂದು ಸಂಶೋಧನೆಯಲ್ಲಿ ಇವರು ತೀರ್ಮಾನಿಸಿದ್ದಾರೆ. ನೋಡಿ ಎಷ್ಟು ಆಶ್ಚರ್ಯ. ವಿಜ್ಞಾನಿಗಳು ಹೇಳುವ 15 ದಿನಕ್ಕೊಮ್ಮೆ ನಿರ್ಜಲ ಉಪವಾಸ, ಇದು ಸಾವಿರ ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಏಕಾದಶಿ ವ್ರತದಲ್ಲಿ ತಿಳಿಸಲ್ಲವೇ? ಇದೆಲ್ಲ ನಮ್ಮ ಯುವಕ ಪೀಳಿಗೆಗೆ ತಿಳಿಸಬೇಕಾಗಿದೆ. ಅವರನ್ನು ರೂಢಿಗಳಿಗಾಗಿ ಮಾಡುವುದು ಬೇಡ. ಗಾಯತ್ರಿ ಮಂತ್ರದಿಂದ ಪುಣ್ಯ ಬರುತ್ತದೆ, ಸ್ವರ್ಗಕ್ಕೆ ಹೋಗುತ್ತೀರಿ, ದೇವರ ಅನುಗ್ರಹವಾಗುತ್ತದೆ. ಇದನ್ನೇ ನಾವು ಹೇಳಿದಾಗ ರೂಢಿ ಜನರು ತಪ್ಪದೇ ಸಂಧ್ಯಾವಂದನೆ ಮಡಿ ಆಚಾರ ಮಾಡುತ್ತಾ, ಹೊರಗಡೆ ಏನೂ ತಿನ್ನದೆ, ಆಫೀಸ್ಗಳಲ್ಲಿ ಯಥೇಚ್ಛ ಲಂಚ ತಿನ್ನುತ್ತಾ, ಶಿಕ್ಷಕರಿದ್ದಲ್ಲಿ ಶಾಲೆಗೆ ಹೋಗದೆ, ಪಾಠ ಹೇಳದೆ ರಾಜಕೀಯ ಮಾಡುತ್ತಾ, ಅಣ್ಣ ತಮ್ಮಂದಿರ, ಸ್ವಾಮಿಗಳ, ಗುಡಿ ಗುಂಡಾರಗಳ, ಮಠಗಳ ಆಸ್ತಿ ನುಂಗಿ ನೀರು ಕುಡಿದು ಸಂಧ್ಯಾವಂದನೆ ಮಾತ್ರ ತಪ್ಪದೇ ಗಾಯತ್ರಿ ಜಪ ಮಾಡುತ್ತಾರೆ. ಪುಣ್ಯ ಹೇಗೆ ಬರುತ್ತದೆ? ಒಂದು ವೇಳೆ ಗಾಯತ್ರಿ ಮಂತ್ರ ಸತತ ಮಾಡುವುದರಿಂದ ತನ್ನ ಕರ್ಮಗಳು ಒಳ್ಳೆ ಇಲ್ಲದಿದ್ದರೂ ಕೂಡ ಪುಣ್ಯ ಬರುವುದಿದ್ದರೆ, ತ್ರಿಕಾಲ ಸಂಧ್ಯಾ ಗಾಯತ್ರಿ ಮಾಡುತ್ತಿದ್ದ ರಾವಣ ಸಂಧ್ಯಾ ಸಮಯವಾದಕ್ಕೆ ಆತ್ಮಲಿಂಗ ಕೆಳಗಿಟ್ಟ ಕಥೆ ಕೇಳಲಿಲ್ಲವೇ? ತ್ರಿಕಾಲ ಸಂಧ್ಯಾ ಮಾಡಿದ ರಾವಣನ ಗತಿ ಏನಾಯಿತು? ಗಾಯತ್ರಿ ಜೊತೆ ನಮ್ಮ ಆಚಾರ ನಡವಳಿಕೆ ಶುದ್ಧವಾಗಿರಬೇಕು. ಇದನ್ನೇ ಗಾಯತ್ರಿಗಾಗಿ ಜಗಳವಾಡಿ ಮನೆ ಬಿಟ್ಟು ಹೋದ ಬಸವೇಶ್ವರರು ಕಾಯಕವೇ ಕೈಲಾಸವೆಂದು ಹೇಳಿದ್ದಾರೆ. ಅವರು ಬ್ರಾಹ್ಮಣರೇ ಆಗಿದ್ದರು. ಈ ಜನಿವಾರದ ಜಗಳಕ್ಕಾಗಿಯೇ ವೀರಶೈವ ಮತ ಸ್ಥಾಪಿಸಿದರು. ನಮ್ಮ ಆಧಾರ್ ಕಾರ್ಡಿನ ನಂಬರ್ನಿಂದ ಅಥವಾ ಹೆಬ್ಬಟ್ಟಿನ ಗುರುತಿನಿಂದ ನಮ್ಮ ಎಲ್ಲ ವಿವರಗಳನ್ನು ಸಂಗ್ರಹಿಸಿ ಪೊಲೀಸರು ನೋಡಬಹುದು. ಕಂಪ್ಯೂಟರ್ನಲ್ಲಿ ನನ್ನ ಎಲ್ಲ ವಿವರಗಳು ಕಾಣಿಸುತ್ತವೆ. ನನ್ನ ಕ್ರೈಮ್ ರೇಟ್, ನಾನು ಹೇಗಿದ್ದೇನೆ, ನಾನು ಯಾರು, ನನ್ನ ವಿವರಗಳೆಲ್ಲ ಇಂದು ಕಂಪ್ಯೂಟರ್ಗಳಲ್ಲಿ ನೋಡುವ ವ್ಯವಸ್ಥೆ ಬಂದಿದೆ. ಅದೇ ಪ್ರಕಾರ ನಾವು ದೇವರ ಮುಂದೆ ಹೋಗಿ ನಿಂತಾಗ, ಆ ಭಗವಂತನ ಮುಂದೆ ನಾವು ನಿಂತಾಗ ನನ್ನ ಎಲ್ಲ ವಿವರಗಳು ಆತನ ಹತ್ತಿರ ಬರಬಹುದು. ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಹೇಗೆ ಮಾಡುತ್ತಿದ್ದೇನೆ, ಏನು ಮಾಡುತ್ತಿದ್ದೇನೆ. ಎಡಗೈಯಿಂದ ಕಾಗಿ ಹೊಡೆಯದ ನಾನು 10,000 ಏಕೆ ಲಕ್ಷ ಗಾಯತ್ರಿ ಜಪ ಮಾಡಿದರೂ ನನ್ನ ಕರ್ಮಾಚರಣೆ ಸರಿಯೇ ಇಲ್ಲದ ಕಾರಣ ದೇವರು ಅದಕ್ಕೆ ಒಪ್ಪಿಗೆ ಕೊಡುವುದಿಲ್ಲ. ಕಾರಣ ನಾವು ಗಾಯತ್ರಿ ಮಾಡುತ್ತಾ, ನಾವು ಪ್ರತಿನಿತ್ಯ ಗಾಯತ್ರಿ 10,000 ಜಪಗಳಾಗಲಿ, 1,000 ಜಪವಾಗಲಿ, 11 ಜಪವಾಗಲಿ, ಕೈಲಾದಷ್ಟು ಜಪ ಮಾಡುತ್ತಾ ನಾವು ದೇವರಿಗೆ ಧಿಯೋ ಯೋನ ಪ್ರಚೋದಯಾತ್, ಒಳ್ಳೆ ಬುದ್ಧಿಯನ್ನು ಪ್ರಚೋದನೆ ಮಾಡು ಎಂದು ಪ್ರಾರ್ಥಿಸಿದಾಗ, ಭಗವಂತ ನಮಗೆ ಒಳ್ಳೆ ಬುದ್ಧಿ ಕೊಟ್ಟಾಗ, ನಾವು ಒಳ್ಳೆ ಕೆಲಸ ಮಾಡದಿದ್ದರೆ ಅದು ನಿರರ್ಥಕವಾಗುತ್ತದೆ. ಅದು ಒಂದು ರೂಢಿಯಾಗಿ ಬಿಡುತ್ತದೆ. ಕೇವಲ ಗಾಯತ್ರಿ ಮಾಡುವುದು, ಸಂಧ್ಯಾವಂದನೆ ಮಾಡುವುದೇ ನಮ್ಮ ಜೀವನದ ಗುರಿಯಾಗಿಟ್ಟುಕೊಂಡು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ಸಂಧ್ಯಾ ಗಾಯತ್ರಿ ಮಾಡಿ ಎಲ್ಲ ದುಷ್ಕರ್ಮಗಳನ್ನು, ಎಲ್ಲ ಪಾಪಕರ್ಮಗಳನ್ನು ಮಾಡಿದರೆ ಅದರಿಂದ ಫಲವೇನೂ ಬರುವುದಿಲ್ಲ. ಸದ್ಬುದ್ಧಿ ಕೊಡೆಂದು ಭಗವಂತನಲ್ಲಿ ಪ್ರಾರ್ಥಿಸಿದಾಗ ಸದ್ವಿಚಾರದಲ್ಲಿ ಸತ್ಕೆಲಸಗಳನ್ನು ಮಾಡಬೇಕು. ಸಮಾಜಕ್ಕಾಗಿ ಏನಾದರೂ ಮಾಡಬೇಕು. ನಾವು ದಾನ ಧರ್ಮ ಪುಣ್ಯ ಪಾಪಗಳ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಸಮಾಜದ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಬಂಧು ಬಾಂಧವರಿಗೂ ಸಹಾಯವಾಗುತ್ತಾ ನಮ್ಮ ಒಂದು ಜೀವನವನ್ನು ಶುದ್ಧವಾಗಿ ಇಟ್ಟುಕೊಂಡಲ್ಲಿ ಮಾತ್ರ ಆ ಗಾಯತ್ರಿಯ ಮಂತ್ರದ ಶಕ್ತಿ, ನಮ್ಮ ಆಚರಣೆ ಇವೆರಡರಿಂದ ಲಾಭವಾಗುತ್ತದೆ ವಿನಃ ಕೇವಲ ಗಾಯತ್ರಿಯಿಂದ ಲಾಭವಾಗುವುದಿಲ್ಲ. ಇದನ್ನು ನಮ್ಮ ಯುವಕರಿಗೆ ತಿಳಿ ಹೇಳಬೇಕು. ನಮ್ಮ ಆಚರಣೆ, ನಮ್ಮ ಆಲೋಚನೆ ಎರಡೂ ಶುದ್ಧವಾಗಿರಬೇಕು. ಇದೇ ಗಾಯತ್ರಿ ನಮಗೆ ಕಳಿಸಿಕೊಡ್ತಕ್ಕಂಥ ವಿಷಯ. ಹರೇ ಓಂ. ಜೈ ಹಿಂದ್.